ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಡಾಟಾ ಅನಾಲಿಸಿಸ್ ಚಾಪ್ಟರ್ನ ಪಾಯಿಂಟ್ಸ್ ಟು ರಿಮೆಂಬರ್ ಇನ್ ರಿಪೋರ್ಟ್ ರೈಟಿಂಗ್ ಅಂತಂದರೆ ನಾವು ರಿಪೋರ್ಟ್ ರೈಟಿಂಗನ್ನು ಬರೆಯುವಾಗ ಯಾವ್ಯಾವ ಅಂಶಗಳನ್ನು ನಾವು ನೆನ್ಪಿಟ್ಕೋಬೇಕು ಅಂತಕ್ಕಂಥ ಒಂದು ಟಾಪಿಕ್ ಬಗ್ಗೆ ಡಿಸ್ಕಸನ್ನು ಮಾಡೋಣ. ರಿಪೋರ್ಟ್ ರೈಟಿಂಗ್ ಅಂತಕ್ಕಂಥದ್ದು ನಾವು ಹಿಂದಿನ ಕ್ಲಾಸ್ಗಳಲ್ಲಿ ಡಿಸ್ಕಸ್ ಮಾಡೋದಕ್ಕೆ ಅತ್ಯಂತ ಮಹತ್ವಪೂರ್ಣವಾದಂಥ ಒಂದು ಘಟ್ಟ ಆಗಿರುತ್ತೆ. ನಾವೇನು ರಿಪೋರ್ಟನ್ನು ಒಂದು ಸಂಶೋಧನೆಯನ್ನು ಮಾಡಿರ್ತೀವಿ, ಸೊ ಅದರ ಒಂದು ಉಪಯೋಗ ಅಂತಕ್ಕಂಥದ್ದು ಈ ಒಂದು ರಿಪೋರ್ಟ್ ರೈಟಿಂಗ್ ಮೇಲೆ ಏನಾಗಿರುತ್ತೆ, ಅವಲಂಬನೆ ಆಗಿರುತ್ತೆ. ಸೊ ಹಾಗಾಗಿ ನಾವು ತುಂಬ ಕೇರ್ಫುಲ್ಲಾಗಿ ನಮ್ಮ ರಿಪೋರ್ಟನ್ನು ಬರಿಬೇಕಾಗುತ್ತೆ. ಕೇರ್ಫುಲ್ಲಾಗಿ ನಾವು ರಿಪೋರ್ಟನ್ನು ಬರಿಬೇಕು ಅಂತಂದರೆ ಕೆಲವೊಂದಿಷ್ಟು ಅಂಶಗಳನ್ನ ನಾವು ನಮ್ಮ ತಲೆಯಲ್ಲಿ ಏನು ಮಾಡಬೇಕಾಗುತ್ತೆ, ನೆನ್ಪಿಟ್ಕೋಬೇಕಾಗುತ್ತೆ. ಅಂತಹ ಅಂಶಗಳು ಯಾವ್ಯಾವುದು ಅಂತಕ್ಕಂಥದ್ದನ್ನು ನಾವು ಇವತ್ತಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸನ್ನು ಮಾಡೋಣ. ಮೇಕ್ ಶೂರ್ ಯುವರ್ ರಿಪೋರ್ಟ್ ಕಂಟೈನ್ಸ್ ಆಲ್ ದ ರೈಟ್ ಎಲಿಮೆಂಟ್ಸ್. ಎವ್ರಿ ರಿಪೋರ್ಟ್ ಶುಡ್ ಹ್ಯಾವ್ ದ ಫಾಲೋಯಿಂಗ್ ಸೆಕ್ಷನ್ಸ್ ಅಂತಂದರೆ ನಮ್ಮ ರಿಪೋರ್ಟ್ ಅಂತಕ್ಕಂಥದ್ದು ಸರಿಯಾಗಿರಬೇಕು. ಸೊ ಸರಿಯಾಗಿರಬೇಕು ಅಂತಂದರೆ ನಾವು ಕೆಳಗೆ ಕೊಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಅಂಶಗಳನ್ನ ಏನು ಮಾಡಬೇಕಾಗುತ್ತೆ, ಫಾಲೋ ಮಾಡಬೇಕಾಗುತ್ತೆ. ಮೊದಲನೇದಾಗಿ ನಮ್ಮ ರಿಪೋರ್ಟಲ್ಲಿ ಏನೇನು ಇರಬೇಕು ಅಂತಂದರೆ ಟೈಟಲ್ ಪೇಜ್ ಇರಬೇಕಾಗುತ್ತೆ, ಟೇಬಲ್ ಆಫ್ ಕಂಟೆಂಟ್ಸ್ ಇರಬೇಕಾಗುತ್ತೆ, ಎಕ್ಸಿಕ್ಯೂಟಿವ್ ಸಮ್ಮರಿ, ಇಂಟ್ರಡಕ್ಷನ್, ಡಿಸ್ಕಷನ್, ಕನ್ಕ್ಲೂಷನ್, ರೆಕಮೆಂಡೇಷನ್, ರೆಫರೆನ್ಸಸ್ ಮತ್ತು ಅಪೆಂಡಿಕ್ಸ್. ಇವೆಲ್ಲವುಗಳು ಕೂಡ ನಮಗೇನಾಗಬೇಕಾಗುತ್ತೆ, ನಮ್ಮ ಒಂದು ರಿಪೋರ್ಟಲ್ಲಿ ಇರಬೇಕಾಗುತ್ತೆ. ಯಾವ್ಯಾವುದು ಹೇಗೆ ಇರಬೇಕು ಅಂತಕ್ಕಂಥದ್ದನ್ನು ನಾವು ಮುಂದೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಟೇಬಲ್ ಆಫ್ ಕಂಟೆಂಟ್ಸ್. ದಿಸ್ ಈಸ್ ಆಪ್ಷನಲ್ ಡಿಪೆಂಡಿಂಗ್ ಆನ್ ದ ಲೆಂತ್ ಆಫ್ ದ ರಿಪೋರ್ಟ್. A 2 to 3 page reports probably wouldn't have a table of contents, but 10 to 20 pages report would be have a table of contents. ಅಂತಂದರೆ ಮುಖ್ಯವಾಗಿ ನಾವು ನಮ್ಮ ಇಡೀ ರಿಪೋರ್ಟಲ್ಲಿ ಯಾವ್ಯಾವ ಕಂಟೆಂಟ್ಗಳನ್ನು ನಾವು ಯೂಸ್ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಒಂದು ಲಿಸ್ಟ್ ಮಾಡ್ತಕ್ಕಂಥದ್ದನ್ನು ಟೇಬಲ್ ಆಫ್ ಕಂಟೆಂಟ್ ಅಂತೇಳಿ ನಾವೇನು ಮಾಡ್ತೀವಿ, ಕರಿತೀವಿ. ನಾವು ಟೈಪ್ಸ್ ಆಫ್ ರಿಪೋರ್ಟಲ್ಲಿ ನಾವು ನೋಡಿದ್ವಿ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ರಿಪೋರ್ಟ್ಸ್ಗಳು ಬರುತ್ತೆ ಅಂತ. ಅಲ್ಲಿ ಶಾರ್ಟ್ ರಿಪೋರ್ಟ್ ಮತ್ತು ಲಾಂಗ್ ರಿಪೋರ್ಟ್ ಅಂತೇಳಿ ನೋಡಿದ್ವಿ. 2 ಮತ್ತು 3 ಪೇಜ್ಗಳನ್ನ ಹೊಂದಿರತಕ್ಕಂಥ ಶಾರ್ಟ್ ರಿಪೋರ್ಟಲ್ಲಿ ನಮಗೆ ಟೇಬಲ್ ಆಫ್ ಕಂಟೆಂಟ್ಗಳ ಅವಶ್ಯಕತೆ ಇರೋದಿಲ್ಲ. ಆದರೆ 10ರಿಂದ 20 ಪೇಜ್ಗಳನ್ನು ಹೊಂದಿರತಕ್ಕಂತಹ ಒಂದು ಲಾಂಗ್ ರಿಪೋರ್ಟ್ಗಳಲ್ಲಿ ಈ ಟೇಬಲ್ ಆಫ್ ಕಂಟೆಂಟ್ಗಳನ್ನ ನಾವು ಬಳಸಲೇಬೇಕಾಗುತ್ತೆ. ಸೊ ಈ ಟೇಬಲ್ ಆಫ್ ಕಂಟೆಂಟನ್ನು ಬಳಸಿದ್ರೆ ಏನಾಗುತ್ತೆ ಅಂತಂದರೆ ಪ್ರಮುಖವಾಗಿ ನಮ್ಮ ರೀಡರ್ಗೆ, ಯಾರು ನಮ್ಮ ಸಂಶೋಧನೆಯನ್ನು ಓದ್ತಾ ಇರ್ತಾರೋ ಅವರಿಗೆ ಯಾವ್ಯಾವ ಕಂಟೆಂಟನ್ನು ಈ ಒಂದು ವರದಿ ಅಂತಕ್ಕಂಥದ್ದು ಒಳಗೊಂಡಿದೆ ಅಂತಕ್ಕಂಥದ್ದು ಮೊದಲೇ ಅವರಿಗೆ ಗೊತ್ತಾಗುತ್ತೆ. ನೆಕ್ಸ್ಟು ಎಕ್ಸಿಕ್ಯೂಟಿವ್ ಸಮ್ಮರಿ. An executive summary is a brief overview of a report that is designed to give a reader quick preview of the report's content. Its purpose is to present the key points of the report in a one place. After reading the summary, your audience will understand the main points of your making and your evidence for those points without needing to read full report. Remember that the purpose of an executive summary is to provide an overview or preview to an audience who may not have time to read whole report carefully. ಅಂತಂದರೆ ನಾವೇನು ಒಂದು ರಿಪೋರ್ಟನ್ನು ಮಾಡಿರ್ತೀವಿ, ಒಂದು ಲಾಂಗ್ ರಿಪೋರ್ಟ್ ಆಗಿರ್ಬೋದು, ಅಂಥದ್ದೊಂದು ರಿಪೋರ್ಟನ್ನು ಮಾಡಿರ್ತೀವಿ. ಆವಾಗ ನಾವೇನು ಮಾಡಬೇಕಾಗುತ್ತೆ, ಮೊದಲಿಗೆ ಎಕ್ಸಿಕ್ಯೂಟಿವ್ ಸಮ್ಮರಿಯನ್ನು ಬರಿಬೇಕಾಗುತ್ತೆ. ಎಕ್ಸಿಕ್ಯೂಟಿವ್ ಸಮ್ಮರಿ ಅಂತಂದರೆ ಮುಖ್ಯವಾಗಿ ನಮ್ಮ ಇಡೀ ರಿಪೋರ್ಟು ಏನನ್ನು ಒಳಗೊಂಡಿದೆ ಅಂತಕ್ಕಂಥದ್ದನ್ನು, ಯಾರಿಗೆ ಒಂದು 20-30 ಪುಟಗಳ ಒಂದು ರಿಪೋರ್ಟನ್ನು ಓದೋದಕ್ಕೆ ಆಗೋದಿಲ್ವೋ ಅವರಿಗೆ ಆ ಇಡೀ ರಿಪೋರ್ಟಲ್ಲಿ ಏನು ಅಂಶಗಳನ್ನ ಒಳಗೊಂಡಿದೆ, ಏನು ಫೈಂಡಿಂಗ್ಸ್ಗಳನ್ನ ಒಳಗೊಂಡಿದೆ ಅಂತಕ್ಕಂಥದ್ದನ್ನು ತುಂಬ ಶಾರ್ಟಾಗಿ ನಾವೇನು ಮಾಡ್ತೀವಿ, ಈ ಎಕ್ಸಿಕ್ಯೂಟಿವ್ ಸಮ್ಮರಿನಲ್ಲಿ ತೋರಿಸೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟು ಇಂಟ್ರಡಕ್ಷನ್ ಪಾರ್ಟು ಏನೇನನ್ನು ಒಳಗೊಂಡಿರಬೇಕು. ಮುಖ್ಯವಾಗಿ ಬ್ರೀಫ್ಲಿ ಡಿಸ್ಕ್ರೈಬ್ ದ ಕಂಟೆಕ್ಸ್ಟ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಟು ದ ರಿಸರ್ಚ್. ಅಂತಂದರೆ ನಮ್ಮ ಒಂದು ರಿಸರ್ಚ್ನ ಕಂಟೆಸ್ಟು ಮತ್ತು ಬ್ಯಾಕ್ಗ್ರೌಂಡನ್ನ ನಾವು ಬ್ರೀಫಾಗಿ ಈ ಇಂಟ್ರಡಕ್ಷನಲ್ಲಿ ನಾವೇನು ಮಾಡಬೇಕಾಗುತ್ತೆ, ಡಿಸ್ಕ್ರೈಬ್ ಮಾಡಬೇಕಾಗುತ್ತೆ. ಮತ್ತು ಡಿಸ್ಕ್ರೈಬ್ ದ ಚೇಂಜ್, ಪ್ರಾಬ್ಲಮ್ ಆರ್ ಇಶ್ಯೂ ಟು ಬಿ ರಿಪೋರ್ಟೆಡ್ ಅಂತಂದರೆ ನಮ್ಮ ಒಂದು ರಿಪೋರ್ಟ್ಗಳಲ್ಲಿ ಏನು ಚೇಂಜಸ್ಸು ಮತ್ತು ಪ್ರಾಬ್ಲಮ್ಗಳನ್ನ ನಾವು ಇಶ್ಯೂಸ್ ಮಾಡಿದ್ದೀವಿ ಅಂತಂದರೆ ನಾವು ಏನು ಫೈಂಡಿಂಗ್ಸ್ ಇರುತ್ತೆ ಅದನ್ನೆಲ್ಲನೂ ತೋರಿಸ್ಬೇಕಾಗತ್ತೆ. ನೆಕ್ಸ್ಟು ಡಿಫೈನ್ ದ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಪರ್ಪಸ್ ಆಫ್ ದ ರಿಪೋರ್ಟ್ ಅಂತಂದರೆ ನಮ್ಮ ಒಂದು ರಿಪೋರ್ಟ್ನ ಉದ್ದೇಶ ಮತ್ತು ಏನು ಒಂದು ಪ್ರಾಮುಖ್ಯತೆಯನ್ನು ಇದು ಒಳಗೊಂಡಿದೆ ಅಂತಕ್ಕಂಥದ್ದನ್ನು. ನೆಕ್ಸ್ಟು ಇಂಡಿಕೇಟ್ ದ ಓವರಾಲ್ ಆನ್ಸರ್ ಟು ದ ಪ್ರಾಬ್ಲಮ್ ಎಕ್ಸ್ಪೋರ್ಟ್ ಇನ್ ದ ರಿಪೋರ್ಟ್ ಅಂತಂದರೆ ನಾವು ಓವರಾಲ್ ಆಗಿ ಯಾವ ಪ್ರಾಬ್ಲಮ್ ಬಗ್ಗೆ ಏನು ಆನ್ಸರ್ನ ಕಂಡುಕೊಂಡಿದ್ದೀವಿ ಅಂತಕ್ಕಂಥದ್ದನ್ನು. ಮತ್ತು ಔಟ್ಲೈನ್ ದ ರಿಪೋರ್ಟ್ಸ್ ಸ್ಕೋಪ್ ಅಂತಂದರೆ ರಿಪೋರ್ಟ್ಗೆ ಯಾವ ಸ್ಕೋಪ್ ಇದೆ, ಸೊ ಅದನ್ನು ನಾವೇನು ಮಾಡಬೇಕಾಗುತ್ತೆ, ಇಂಟ್ರಡಕ್ಷನಲ್ಲಿ ತೋರಿಸ್ಬೇಕಾಗುತ್ತೆ. ಮತ್ತು
ಪ್ರಿವ್ಯೂ ಆಫ್ ದ ರಿಪೋರ್ಟ್ ಸ್ಟ್ರಕ್ಚರ್. ಆ ರಿಪೋರ್ಟ್ ಸ್ಟ್ರಕ್ಚರ್ನ ಒಂದು ಪ್ರಿವ್ಯೂನ ನಾವು ಇಂಟ್ರಡಕ್ಷನ್ನಲ್ಲೇ ನಾವೇನು ಮಾಡಬೇಕಾಗುತ್ತೆ, ಕೊಡಬೇಕಾಗುತ್ತೆ. ಮತ್ತು ಕಮೆಂಟ್ ಆನ್ ದ ಲಿಮಿಟೇಷನ್ಸ್ ಆಫ್ ದ ರಿಪೋರ್ಟ್ ಆ್ಯಂಡ್ ಎನಿ ಅಸ್ಯೂಮ್ಷನ್ಸ್ ದಟ್ ಆರ್ ಮೇಡ್. ಅಂತಂದರೆ ನಮ್ಮ ಒಂದು ರಿಪೋರ್ಟಲ್ಲಿ ಏನೇನು ಇತಿಮಿತಿಗಳಿದೆ ಅಂತಕ್ಕಂಥದ್ದನ್ನು ಕೂಡ ನಾವೇನು ಮಾಡಬೇಕಾಗುತ್ತೆ, ಇಂಟ್ರಡಕ್ಷನ್ ಪಾರ್ಟಲ್ಲಿ ತೋರಿಸ್ಬೇಕಾಗುತ್ತೆ. ಮತ್ತು ಡಿಸ್ಕಷನ್ ಪಾರ್ಟಲ್ಲಿ, ಸೊ ಇದು ಕೂಡ ಒಂದು ಪ್ರಮುಖವಾದಂಥ ಪಾರ್ಟ್ ಯಾವುದರಲ್ಲಿ ಅಂತಂದರೆ ನಮ್ಮ ಒಂದು ರಿಪೋರ್ಟಲ್ಲಿ. ಸೊ ಆ ಡಿಸ್ಕಷನ್ ಪಾರ್ಟಲ್ಲಿ ಎರಡು ಕೀ ಪರ್ಪಸ್ಗಳ ಬಗ್ಗೆ ನಾವೇನು ಮಾಡ್ತೀವಿ, ತೋರಿಸ್ತೀವಿ. ಅದರಲ್ಲಿ ಮೊದಲನೇದು ಟು ಎಕ್ಸ್ಪ್ಲೇನ್ ದ ಕನ್ಕ್ಲೂಷನ್ಸ್, ಮತ್ತು ಎರಡನೇದು ಟು ಜಸ್ಟಿಫೈ ದ ರೆಕಮೆಂಡೇಷನ್ಸ್. ನಾವೇನು ಕನ್ಕ್ಲೂಷನ್ಗಳನ್ನ ಕೊಡ್ತೀವಿ ನಮ್ಮ ವರದಿಯಲ್ಲಿ, ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಮತ್ತು ನಾವು ಏನು ರೆಕಮೆಂಡೇಷನ್ಸ್ಗಳನ್ನ ಕೊಟ್ಟಿರ್ತೀವಿ ನಮ್ಮ ರಿಪೋರ್ಟಲ್ಲಿ, ಅದನ್ನು ನಾವು ಏನು ಮಾಡಬೇಕಾಗುತ್ತೆ, ಸಮರ್ಥಿಸ್ಕೊಳ್ತಕ್ಕಂತಹ ಒಂದು ಅಂಶಗಳನ್ನ ನಾವು ನಮ್ಮ ಡಿಸ್ಕಷನ್ ಇದರಲ್ಲಿ ಪಾರ್ಟಲ್ಲಿ ಕೊಡಬೇಕಾಗುತ್ತೆ. ಸೊ ಈ ಡಿಸ್ಕಷನ್ ಪಾರ್ಟ್ ಅಂತಕ್ಕಂಥದ್ದು ನಮ್ಮ ವರದಿಯ ಮೇಯ್ನ್ ಪಾರ್ಟ್ ಆಗಿರುತ್ತೆ. ಇದೇ ಅತ್ಯಂತ ಪ್ರಮುಖ ಪಾರ್ಟ್ ಆಗಿರುತ್ತೆ ಅಂತಕ್ಕಂಥದ್ದನ್ನು ನಾವೇನು ಮಾಡ್ಬೋದು, ನೋಡ್ಬೋದು. ಕೀ ಪಾಯಿಂಟ್ಸ್ ಟು ರಿಮೆಂಬರ್ ವೆನ್ ಯು ಆರ್ ರೈಟಿಂಗ್ ದ ಡಿಸ್ಕಷನ್ ಇನ್ಕ್ಲೂಡ್ ದ ಫಾಲೋಯಿಂಗ್. ನಾವು ಡಿಸ್ಕಷನನ್ನು ಬರಿಬೇಕಾದ್ರೆ ಈ ಕೆಳಗಿನ ಅಂಶಗಳೆಲ್ಲವನ್ನೂ ಕೂಡ ನಾವೇನು ಮಾಡಬೇಕಾಗುತ್ತೆ, ನೆನ್ಪಿಟ್ಕೋಬೇಕಾಗತ್ತೆ. ಯಾಕಂದರೆ ನಾನು ಮೊದಲೇ ಹೇಳಿದಾಗೆ ವಿದ್ಯಾರ್ಥಿಗಳೇ, ಈ ಡಿಸ್ಕಷನ್ ಪಾರ್ಟ್ ಅಂತಕ್ಕಂಥದ್ದು ನಮ್ಮ ಒಂದು ವರದಿಯ ಪ್ರಮುಖವಾದಂಥ ಘಟ್ಟ ಆಗಿರುತ್ತೆ. ಸೊ ಹಾಗಾಗಿ ಈ ಎಲ್ಲ ಅಂಶಗಳನ್ನ ನಾವೇನು ಮಾಡಬೇಕಾಗುತ್ತೆ, ನಮ್ಮ ಒಂದು ಡಿಸ್ಕಷನ್ ಪಾರ್ಟಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಪ್ರೆಸೆಂಟ್ ದ ಅನಾಲಿಸಿಸ್ ಇನ್ ಎ ಲಾಜಿಕಲ್ ಆ್ಯಂಡ್ ಸಿಸ್ಟಮ್ಯಾಟಿಕ್ ವೇ. ಅಂತಂದರೆ ನಮ್ಮ ಅನಾಲಿಸಿಸ್ ಏನಿರುತ್ತೆ, ವಿಶ್ಲೇಷಣೆ ಏನಿರುತ್ತೆ, ಅದನ್ನು ಲಾಜಿಕಲ್ ಆಗಿ ಮತ್ತು ಸಿಸ್ಟಮ್ಯಾಟಿಕ್ ವೇನಲ್ಲಿ ಮೊದಲಿಗೆ ಯಾವ್ದು ಬರಬೇಕು, ಎರಡನೇದು ಯಾವ್ದು ಬರಬೇಕು, ಕಾರಣ ಮೊದಲು ಬರಬೇಕು, ಪರಿಣಾಮ ಆಮೇಲೆ ಬರಬೇಕು. ಈ ಥರ ಒಂದು ಲಾಜಿಕಲ್ ಮೆಥಡಲ್ಲಿ ನಾವೇನು ಮಾಡಬೇಕಾಗುತ್ತೆ, ಅದನ್ನು ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಎರಡನೇದಾಗಿ ಇಫ್ ನೆಸೆಸರಿ ಡಿವೈಡ್ ದ ಮೆಟೀರಿಯಲ್ ವಿತ್ ಅಪ್ರೋಪ್ರಿಯೇಟ್ ಹೆಡ್ಡಿಂಗ್ಸ್ ಟು ಇಂಪ್ರೂವ್ ದ ರೀಡರ್ಸ್ ಅಂಡರ್ಸ್ಟ್ಯಾಂಡಿಂಗ್. ಅಂತಂದರೆ ನಮ್ಮ ಮೆಟೀರಿಯಲ್ ಏನಿರುತ್ತೆ, ಅಂತಂದರೆ ನಮ್ಮ ಡಿಸ್ಕಷನ್ ಪಾರ್ಟ್ ಏನಿರುತ್ತೆ, ಅದಕ್ಕೆ ಒಂದೊಂದು ಪಾರ್ಟಿಗೂ ಕೂಡ ಒಂದೊಂದು ಹೆಡ್ಡಿಂಗ್ಸನ್ನು ನಾವು ಕೊಡೋದ್ರ ಮುಖಾಂತರ ಏನು ಮಾಡಬೇಕಾಗುತ್ತೆ, ಆ ರೀಡರ್ಗೆ ಅದು ತುಂಬ ಈಸಿಯಾಗಿ ಅರ್ಥ ಆಗೋ ಥರ ನಾವೇನು ಮಾಡಬೇಕಾಗುತ್ತೆ, ಡಿಸ್ಕಷನ್ ಪಾರ್ಟಲ್ಲಿ ಮಾಡಬೇಕಾಗುತ್ತೆ. ಮತ್ತು ಬ್ಯಾಕಪ್ ಯುವರ್ ಕ್ಲೈಮ್ಸ್ ವಿತ್ ಎವಿಡೆನ್ಸ್, ಎಕ್ಸ್ಪ್ಲೈನ್ ಯುವರ್ ಫೈಂಡಿಂಗ್ಸ್. ಅಂತಂದರೆ ನಾವು ಏನು ಒಂದು ಸಂಶೋಧನಾ ಸಮಸ್ಯೆಗೆ ಒಂದು ಫೈಂಡಿಂಗನ್ನು ಅಥವಾ ಒಂದು ಯೋಜನೆಗೆ ನಾವು ಒಂದು ಫೈಂಡಿಂಗನ್ನು ನಾವು ರೆಡಿ ಮಾಡಿರ್ತೀವಿ, ಅದಕ್ಕೆ ನಾವು ಎಕ್ಸಾಂಪಲ್ಗಳನ್ನ ಕೊಡಬೇಕಾಗುತ್ತೆ. ಯಾಕಂತಂದರೆ ಆವಾಗ ಮತ್ತು ರೀಡರ್ಗೆ ಏನಾಗುತ್ತೆ, ತುಂಬ ಈಸಿಯಾಗಿ ಅದು ಅರ್ಥ ಆಗುತ್ತೆ. ಲಿಂಕ್ ಥಿಯರಿ ಟು ಪ್ರಾಕ್ಟಿಕಲ್ ಇಶ್ಯೂಸ್. ನಮ್ಮ ಒಂದು ಸಂಶೋಧನಾ ವರದಿ ಒಂದು ಸಿದ್ಧಾಂತದ ರೂಪದಲ್ಲಿದ್ದಾಗ ಅದನ್ನು ನಾವು ಪ್ರಾಕ್ಟಿಕಲ್ ಇಶ್ಯೂಸ್ಗಳ ಮುಖಾಂತರ ಅದನ್ನು ನಾವು ರೀಡರ್ಗೆ ತೋರ್ಪಡಿಸಿದಾಗ ಏನಾಗುತ್ತೆ, ಅವರಿಗೆ ಅದು ಈಸಿ ಆಗೋದಕ್ಕೆ ಅರ್ಥ ಆಗುತ್ತೆ. ಸೊ ಈ ಎಲ್ಲ ಅಂಶಗಳನ್ನು ಕೂಡ ಏನು ನಾವು ನೆನ್ಪಿಟ್ಕೊಂಡಿರಬೇಕು. ಮತ್ತು ಕನ್ಕ್ಲೂಷನ್ ಪಾರ್ಟಲ್ಲಿ ದ ಕನ್ಕ್ಲೂಷನ್ ಶುಡ್ ಬಿ, ಅಂತಂದರೆ ಕನ್ಕ್ಲೂಷನ್ ಅಂತಕ್ಕಂಥದ್ದು ಏನನ್ನು ಒಳಗೊಂಡಿರಬೇಕು. ಮೊದಲನೇದಾಗಿ ಬಿ ಅರೇಂಜ್ ಸೋ ದಟ್ ದ ಮೇಜರ್ ಕನ್ಕ್ಲೂಷನ್ಸ್ ಕಮ್ಸ್ ಫಸ್ಟ್. ಅಂತಂದರೆ ನಾವು ಮೇಜರಾಗಿ ನಮ್ಮ ಫೈಂಡಿಂಗ್ಸ್ಗಳೇನಿರುತ್ತೆ ಅದನ್ನು ನಾವು ಫಸ್ಟಲ್ಲಿ ಏನು ಮಾಡಬೇಕಾಗುತ್ತೆ, ಅರೇಂಜ್ ಮಾಡಬೇಕಾಗುತ್ತೆ. ಐಡೆಂಟಿಫೈ ದ ಮೇಜರ್ ಇಶ್ಯೂಸ್ ರಿಲೇಟಿಂಗ್ ಟು ದ ಕೇಸ್ ಆ್ಯಂಡ್ ಗಿವ್ ದ ಈ ಇಂಟರ್ಪ್ರಿಟೇಷನ್ ಟು ದ ಗೇಮ್. ಅಂತಂದರೆ ನಾವು ಮೇಜರ್ ಇಶ್ಯೂಸ್ಗಳನ್ನ ಏನು ಐಡೆಂಟಿಫೈ ಮಾಡಿರ್ತೀವಿ, ಸೊ ಅಂಥದ್ದನ್ನು ನಾವು ಉತ್ತಮವಾಗಿ ಇಂಟರ್ಪ್ರಿಟೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ರಿಲೇಟ್ ಸ್ಪೆಸಿಫಿಕಲಿ ಟು ದ ಆಬ್ಜೆಕ್ಟಿವ್ಸ್ ಆಫ್ ದ ರಿಪೋರ್ಟ್ ಆ್ಯಸ್ ಎ ಸೆಟ್ ಔಟ್ ಆಫ್ ಇಂಟ್ರಡಕ್ಷನ್. ಮತ್ತು ಬಿ ಎ ಲಿಸ್ಟ್ ಆಫ್ ನಂಬರ್ಡ್ ಪಾಯಿಂಟ್ಸ್, ಫಾಲೋ ಲಾಜಿಕಲಿ ಫ್ರಮ್ ದ ಫ್ಯಾಕ್ಟ್ಸ್ ಇನ್ ದ ಡಿಸ್ಕಷನ್, ಬಿ ಕ್ಲೀನ್ ಕಟ್ ಆ್ಯಂಡ್ ಸ್ಪೆಸಿಫಿಕ್. ಮತ್ತು ಬಿ ಬ್ರೀಫ್. ಅಂತಂದರೆ ನಮ್ಮ ಕನ್ಕ್ಲೂಷನ್ ಅವತ್ತು ಕೂಡ ತುಂಬ ಬ್ರೀಫಾಗಿ ಇರಬೇಕು, ಮತ್ತು ತುಂಬ ನೇರವಾಗಿ ಅದನ್ನು ನಾವು ಹೇಳೋ ಥರ ಇರಬೇಕು. ಮತ್ತು ಫ್ಯಾಕ್ಟ್ಸ್ಗಳನ್ನ ನಾವು ಲಾಜಿಕಲ್ಲಾಗಿ ಏನು ಮಾಡಿರಬೇಕು, ಅರೇಂಜನ್ನು ಮಾಡಿರಬೇಕು. ಮತ್ತು ಆ ಪಾಯಿಂಟ್ಸ್ಗಳನ್ನ ನಾವು ತುಂಬ ಲಾಂಗಾಗಿ ಸ್ಟ್ರಕ್ಚರ್ ಮಾಡ್ದೇ ಆ ಪಾಯಿಂಟ್ಸ್ಗಳು ಕೇವಲ ಒಂದೊಂದು ಲೈನಲ್ಲಿದ್ದರೆ ಓದೋರಿಗೂ ಕೂಡ ತುಂಬ ಈಸಿಯಾಗಿ ಇರುತ್ತೆ. ಸೊ ಈ ರೀತಿಯಾದಂಥ ಒಂದು ಕನ್ಕ್ಲೂಷನ್ ಪಾರ್ಟನ್ನು ನಾವೇನು ಮಾಡಬೇಕಾಗುತ್ತೆ, ನಮ್ಮ ಒಂದು ರಿಪೋರ್ಟಲ್ಲಿ ರೆಡಿ ಮಾಡಬೇಕಾಗುತ್ತೆ. ಸೊ ರೆಕಮೆಂಡೇಷನ್ಸ್, ಯುವರ್ ರೆಕಮೆಂಡೇಷನ್ ಪಾಯಿಂಟ್ಸ್ ಟು ದ ಫ್ಯೂಚರ್ ಆ್ಯಂಡ್ ಶುಡ್ ಬಿ ಸೊ ಆ್ಯಕ್ಷನ್ ಓರಿಯೆಂಟೆಡ್, feasible, logical, related to the discussion and conclusion, numbered, arranged in order of importance, brief. ಅಂತಂದರೆ ಮುಖ್ಯವಾಗಿ ನಾವೇನು ನಮ್ಮ ಒಂದು ವರದಿಯಲ್ಲಿ ರೆಕಮೆಂಡೇಷನ್ಸ್ಗಳನ್ನ ಮಾಡಿರ್ತೀವಿ, ಸೊ ಅದು ಆ್ಯಕ್ಷನ್ ಓರಿಯೆಂಟೆಡ್ ಆಗಿ ಇರಬೇಕು. ಅಂತಂದರೆ ಅವುಗಳಿಗೆ ಅಪ್ಲೈ ಮಾಡಿ ಅದರಿಂದ ಒಂದು ರಿಸಲ್ಟನ್ನು ತೆಗೆದುಕೊಳ್ಳೋ ಥರ ಇರಬೇಕು. ಮತ್ತು ಫಿಯಸಿಯಲ್ ಆಗಿ ಎಲ್ರಿಗೂ ಕೂಡ ಅದು ಅವೈಲಬಲ್ ಆಗೋ ಥರ ಇರಬೇಕು. ಲಾಜಿಕಲಿ ರಿಲೇಟೆಡ್ ಟು ದ ಡಿಸ್ಕಷನ್ ಆ್ಯಂಡ್ ಕನ್ಕ್ಲೂಷನ್. ಅಂತಂದರೆ ಎಲ್ಲರೂ ಕೂಡ ಅದನ್ನು ಡಿಸ್ಕಷನ್ ಮಾಡೋ ರೀತಿಯಾಗಿ, ಎಲ್ಲರೂ ಕೂಡ ಅದರಿಂದ ಒಂದು ಕನ್ಕ್ಲೂಷನ್ ಕಂಡುಕೊಳ್ಳೋ ರೀತಿಯಾಗಿ ನಮ್ಮ ಒಂದು ರಿಪೋರ್ಟ್ಗಳೇನಾಗಿರಬೇಕು, ಇರಬೇಕಾಗುತ್ತೆ. ಸೊ ಅದನ್ನು ನಾವು
ಇಂಪಾರ್ಟೆನ್ಸ್ ಆಗಿರ್ತಕ್ಕಂಥದ್ದನ್ನು ಆರ್ಡ್ರಲ್ಲಿ ನಾವೇನು ಮಾಡಬೇಕಾಗುತ್ತೆ, ಅರೇಂಜ್ ಮಾಡಬೇಕಾಗುತ್ತೆ. ತುಂಬ ಸಂಕ್ಷಿಪ್ತವಾಗಿ ನಾವೇನು ಮಾಡಬೇಕಾಗುತ್ತೆ, ನಮ್ಮ ವರದಿಯನ್ನು ಏನು ಮಾಡಬೇಕಾಗುತ್ತೆ, ನಾವು ತೋರಿಸ್ಕೊಡ್ಬೇಕಾಗುತ್ತೆ. ಸೊ ಈ ಎಲ್ಲ ರೆಕಮೆಂಡೇಷನ್ಸ್ಗಳನ್ನು ಕೂಡ ನಮ್ಮ ಒಂದು ವರದಿಯಲ್ಲಿ ಇರಬೇಕಾಗುತ್ತೆ. ಅಪೆಂಡಿಕ್ಸ್ ಅಂತೇಳಿ ನಾವು ಇದನ್ನು ಕರಿತೀವಿ. ಸೊ ಇನ್ಕ್ಲೂಡ್ in the appendix any essential extra material such as tables and graph that support your research but don't relate directly to the discussion of your findings. ಅಂತಂದರೆ ನಾವು ನಮ್ಮ ಒಂದು ಅಪೆಂಡಿಕ್ಸ್ ಅಂತಕ್ಕಂಥ ಒಂದು ಪಾರ್ಟಲ್ಲಿ ಏನು ಮಾಡಬೇಕಾಗುತ್ತೆ, ಗ್ರಾಫ್ಗಳನ್ನ ಮತ್ತು ಟೇಬಲ್ಸ್ಗಳನ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಇವುಗಳನ್ನ ಯೂಸ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ರೀಡರ್ಗೆ ತುಂಬ ಈಸಿಯಾಗಿ ನಮ್ಮ ಫೈಂಡಿಂಗ್ಸ್ ಏನಿದೆ, ಸೊ ಅದರಿಂದ ಬಂದಿರತಕ್ಕಂಥ ಫಲಿತಾಂಶಗಳೇನಿದೆ ಅಂತಕ್ಕಂಥದ್ದು ಅವರಿಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಕೊನೆಯಲ್ಲಿ the first thing you need to do, identify your audience and what they need to know, then think through what the report is about, what information needs to be in it, what information is best left out. ಅಂತಂದರೆ ಮುಖ್ಯವಾಗಿ ನಾವು ವರದಿಯನ್ನು ರೆಡಿ ಮಾಡ್ಕೋಬೇಕಾದ್ರೆ ನಾವು ಮೊದಲಿಗೆ ವರದಿ ಅಂತಕ್ಕಂಥ ಒಂದು ಟಾಪಿಕ್ನ ಡಿಸ್ಕಸ್ ಮಾಡುವಾಗ ನಾನು ಪ್ರತಿ ಸಲ ಡಿಸ್ಕಸ್ ಮಾಡಿದ್ದೀವಿ. ನಾವು ವರದಿಯನ್ನು ರೆಡಿ ಮಾಡ್ಕೋಬೇಕಾದ್ರೆ ಮುಖ್ಯವಾಗಿ ನಮ್ಮ ಆಡಿಯನ್ಸ್ ಯಾರು ಅಂತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ಏನು ಮಾಡಬೇಕಾಗುತ್ತೆ, ನೆನಪಲ್ಲಿ ಇಟ್ಕೊಂಡು ನಮ್ಮ ವರದಿಯನ್ನು ನಾವು ತಯಾರು ಮಾಡಬೇಕಾಗತ್ತೆ. ಸೊ ಅವರಿಗೆ ಬೇಗ ವರದಿ ಬೇಕು ಅಥವಾ ವರದಿ ಅಂತಕ್ಕಂಥದ್ದು ಬ್ರೀಫಾಗಿ ತುಂಬ ಚಿಕ್ಕದಾಗಿದ್ದರೆ ನಡೆಯುತ್ತೋ, ತುಂಬ ದೊಡ್ಡದಾಗಿದ್ದರೆ ನಡೆಯುತ್ತೋ, ಸಿಂಪಲ್ ಲ್ಯಾಂಗ್ವೇಜಲ್ಲಿದ್ದರೆ ನಡೆಯುತ್ತೋ ಅಥವಾ ಅದು ತುಂಬ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜಲ್ಲಿದ್ದರೆ ನಡೆಯುತ್ತೋ ಅಂತಕ್ಕಂಥದ್ದನ್ನೆಲ್ಲ ನಾವು ತಲೆಯಲ್ಲಿ ಇಟ್ಕೊಂಡು ನಮ್ಮ ವರದಿಯನ್ನು ಏನು ಮಾಡಬೇಕು, ವಿದ್ಯಾರ್ಥಿಗಳೇ ರೆಡಿ ಮಾಡಬೇಕು. ಆಗ ಮಾತ್ರ ನಮ್ಮ ವರದಿ ಅಂತಕ್ಕಂಥದ್ದು ಯಶಸ್ವಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ಕ್ಲಾಸ್ನಲ್ಲಿ ನಮ್ಮ ರಿಪೋರ್ಟನ್ನು ರೆಡಿ ಮಾಡುವಾಗ ಯಾವ್ಯಾವ ಪಾಯಿಂಟ್ಗಳನ್ನು ನಾವು ನೆನ್ಪಿಟ್ಕೋಬೇಕು ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಡಿಸ್ಕಸನ್ನು ಮಾಡಿದ್ದೀವಿ.